ವೀಕ್ಷಕರೇ, ಬಿಗ್ ಬಾಸ್ ಅವರು ಇನ್ನೊಂದು ಪ್ರೊಮೋ ಬಿಟ್ಟಿದ್ದಾರೆ. ಅದರಲ್ಲಿ ಸ್ಪಂದನ ಮತ್ತು ಮಾಳು ಫೈನಲ್ ಲಿಸ್ಟ್ ಅಲ್ಲಿ ಇದ್ದಾರೆ. ಈ ವಾರ ಮನೆಯಿಂದ ಹೊರಗಡೆ ಹೋಗುವ ಸೆಕೆಂಡ್ ಕಂಟೆಸ್ಟೆಂಟ್ ಅಲ್ಲಿ. ಸೊ ಕಾರಲ್ಲಿ ಇಬ್ರು ಹೊರಗಡೆ ಹೋಗಿದ್ದಾರೆ, ಯಾರೋ ಒಬ್ರು ಒಳಗಡೆ ಬಂದಿದ್ದಾರೆ. ಯಾರು ಬಂದಿದ್ದಾರೆ ಗೊತ್ತಿಲ್ಲ, ಅದು ಇವತ್ತಿನ ಎಪಿಸೋಡ್ ನೋಡ್ಬೇಕಷ್ಟೇ. ಬಟ್ ನನಗಿರೋ ಶಾಕ್ ಏನಂತ ಹೇಳಿದ್ರೆ, ನಿನ್ನೆ ಮನೆಯಿಂದ ಹೊರಗಡೆ ಹೋಗುವ ಏನು ಎವಿಕ್ಷನ್ ಇತ್ತು ಅದರಲ್ಲಿ ರಕ್ಷಿತಾ ಮತ್ತು ಮಾಳುವನ್ನ ಸೇರ್ಪಡೆಗೊಳಿಸಿರ್ಲಿಲ್ಲ. ಅವರಿಬ್ಬರು ನಿಂತಿದ್ರು. ಉಳಿದ 4 ಜನರನ್ನೇನು ಸೂರಜ್, ಸ್ಪಂದನ, ಧ್ರುವಂತ್, ರಾಶಿಕಾ ಈ 4 ಜನರನ್ನು ನಿಲ್ಲಿಸಿ ತಿರುಗಿಸಿದ್ರು. ಅದರಲ್ಲಿ ಸೂರಜ್ ಹೊರಟೋದ್ರು. ಸೊ ಮಾಳು ಮತ್ತು ರಕ್ಷಿತನ ಸೇರಿಸಿಲ್ಲ ಅಂತಂದ್ರೆ ಅವ್ರು ಸೇವ್ ಅಂತ ಅರ್ಥ. ನನ್ಗೆ ಗೊತ್ತಿರೋ ಪ್ರಕಾರ ವೋಟಿಂಗ್ ಲಿಸ್ಟ್ ಅಲ್ಲಿ ಅವರಿದ್ದಾರೆ. ಸೊ ಅವರೇನಾದ್ರೂ ಡೇಂಜರ್ ಝೋನ್ ಅಲ್ಲೇ ಇರ್ತಿದ್ರೆ, ಇವಾಗ ಮಾಳು ಕೂಡ ಡೇಂಜರ್ ಝೋನ್ ಅಲ್ಲೇ ಇರ್ತಿದ್ರೆ ಅವರನ್ನು ಸೇರಿಸ್ತಾ ಇದ್ರು. ಇವತ್ ಯಾಕೆ ಮಾಳುವನ್ನ ಮತ್ತೆ ಸೇರಿಸಿದ್ರು ಡೇಂಜರ್ ಝೋನಿಗೆ ಗೊತ್ತಿಲ್ಲ. ನಾನು ನೋಡೋದಾದ್ರೆ ಮಾಳು ಫ್ಯಾಮಿಲಿ ಏನ್ ಮನೆ ಒಳಗಡೆ ಬಂತು, ಸೊ ಅದ್ ನನಗೆ ತುಂಬಾ ಕ್ಯೂಟ್ ಅನಿಸಿತ್ತು ಪರ್ಸನಲಿ. ಉತ್ತರ ಕರ್ನಾಟಕದ ಜನರಿಗೆ ಬಿಡ್ತಾರ, ಅವ್ರ ಮನೆ ಮಗ ಮಾಳು, ಸೊ ಅವ್ರಿಗೂ ಓಟ್ ಹಾಕಿರ್ತಾರೆ. ಮಾಳು ಹೇಗೆ ಡೇಂಜರ್ ಝೋನ್ಗೆ ಬಂದ್ರು ಅನ್ನೋದೇ ನನಗೆ ದೊಡ್ಡ ಕುತೂಹಲ. ಯಾಕಂತ ಹೇಳಿದ್ರೆ ನಿನ್ನೆ ಸೇಫ್ ಆಗಿರೋ ಇಬ್ರು ಕಂಟೆಸ್ಟೆಂಟ್ಗಳನ್ನ ಆ ಡೇಂಜರ್ ಝೋನ್ ಇಂದ ಹೊರಗಡೆ ಇದ್ದ ಇಬ್ಬರು ಕಂಟೆಸ್ಟೆಂಟ್ ಅದರಲ್ಲಿ ಒಬ್ರು ಇವತ್ತು ಡೇಂಜರ್ ಝೋನ್ ಅಲ್ಲಿ ಇರೋ ತರ ತೋರಿಸ್ತಿದ್ದಾರೆ. ಬಿಗ್ ಬಾಸ್ ಏನ್ ಟ್ವಿಸ್ಟ್ ಕೊಡ್ತಾ ಇದಾರೆ, ಅವರಿಗೆ ಬೇಕಾಗಿರೋ ರೀತಿ ಮಾಡ್ತಾ ಇದಾರಲ್ಲ, ಓಟಿಗೆ ರೆಸ್ಪೆಕ್ಟ್ ಕೊಡ್ತಾ ಇದಾರೆ ಅನ್ನೋದು ಡೌಟ್ ಇದೆ. ಅದನ್ನ ಇವತ್ತಿನ ಸಂಚಿಕೆ ನೋಡಿ ತೀರ್ಮಾನ ಮಾಡೋಣ. ಆ ಪ್ರೊಮೋ ಏನಿದೆ ಆ ಪ್ರೊಮೋನ ನೋಡ್ಕೊಂಡು ಬರೋಣ. ನಂತರ ಕಳೆದ ಏನು ವಿಡಿಯೋ ಇತ್ತು ಪೌಸ್ ಮಾಡಿಟ್ಟಿದ್ದೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನಾನು. ಸ್ಪಂದನ, ಮಾಳು ನಿಮ್ಮಿಬ್ಬರ ಪೈಕಿ ಒಬ್ಬರು ಈಗ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರ ಹೋಗಲಿದ್ದೀರಿ. ಸ್ಪಂದನ ಅಂದ್ರೆ ಏನು, ಸ್ಪಂದನ ಅಂದ್ರೆ ಯಾರು ಅನ್ನೋ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ. ಅವ್ನ ವಿಚಾರಕ್ಕೆ ಬಂದ್ರು ಅವ್ನು ಸ್ಟ್ಯಾಂಡ್ ತಗೊಳ್ದೇ ಇರೋದು ನಾನು ನೋಡಿದ್ದೀನಿ. ಅವ್ರ ಗ್ರಾಫ್ ನನಗೆ ಸೇಮ್ ಅನಿಸ್ತಾ ಇದೆ. ಕಾರಿನಲ್ಲಿ ಕುಳಿತುಕೊಳ್ಳಬೇಕು. ನಂತರ ಆ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತಾರೆ. ಮರಳಿ ಮನೆಯೊಳಗೆ ಬರುವ ಒಬ್ಬ ಸದಸ್ಯರು ಸೇಫ್ ಆಗುತ್ತಾರೆ. ಬಿಗ್ ಬಾಸ್ ಇಂದು ರಾತ್ರಿ 9 ಗಂಟೆಗೆ. ಜನರ ಮನಸ್ಸಿಂದ ತೆಗಿಬೇಕು. ತೆಗಿಲಿಕ್ಕೆ ಸುಲಭನಾ? ತುಂಬಾನೇ ಸುಲಭ. ಯಾಕೆ? ಆ ಹುಡುಗಿ ಶಾರ್ಟ್ ಟೆಂಪರ್, ಅವಳಿಗೆ ಕೋಪ ಬಂದ್ರೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಇನ್ನು ಅವಳಿಗೆ ಭಾಷೆಯ ಮೇಲೆ ಸರಿಯಾಗಿ ಹಿಡಿತಾನೆ ಇಲ್ಲ. ಅಂತವರನ್ನ ಸುಲಭವಾಗಿ ಜನರ ಮುಂದೆ ನೆಗೆಟಿವ್ ಆಗಿ ತೋರಿಸ್ಬೋದು. ತಗೊಂಡೋದ್ರ ಒಂದು ಗೂಡ್ಗೆ ಹಾಕಿದ್ರು. ಧ್ರುವಂತ್ ಅನ್ನೋ ಒಂದು ವ್ಯತ್ಯಸ್ತವಾದ ಕ್ಯಾರೆಕ್ಟರ್, ರಕ್ಷಿತಾ ಅನ್ನೋ ಇನ್ನೊಂದು ವ್ಯತ್ಯಸ್ತವಾದ ಕ್ಯಾರೆಕ್ಟರ್ ಬಂತು ನೋಡಿ. ಧ್ರುವಂತ್ ಮಾತಿಗೂ ಟಾಂಗು, ಮಾತಿಗೂ ಇಮಿಟೇಷನ್. 4 ಗೋಡೆ ಧ್ರುವಂತ ಹೇಳ್ತಾರೆ, ಒಂದು ಕಿರಣ ಕೂಡ ಒಳಗಡೆ ಬರ್ತಾ ಇಲ್ಲ. ಏನಾಗ್ಬೇಕು? ಓಡಾಡ್ಕೊಂಡಿರೋ ಹುಡುಗಿ ಯಾರ ಕೈಗೂ ಸಿಗಲ್ಲ. ಮಾತಾಡ್ಕೊಂಡು ಚೀರಾಡ್ಕೊಂಡು ನಗಾಡ್ಕೊಂಡಿದ್ದಿರೋ ಹುಡುಗಿ ಧ್ರುವಂತ ಅನ್ನೋ ಒಂದು ವ್ಯಕ್ತಿತ್ವದ ಮುಂದೆ ಆ ರೀತಿ ಇರುವಾಗ ವಿಪರೀತ ಇರಿಟೇಷನ್ ಆಗುತ್ತೆ. ಆ ಇರಿಟೇಷನ್ ನಲ್ಲಿ ಏನೇನೋ ಮಾಡಕ್ ಹೋದ್ರು. ಕೆಲವೊಂದು ತಪ್ಪು ಡಿಸಿಷನ್ ಅಂತ ತಗೊಂಡ್ರು. ಏನು, ನನ್ನವರು ಗೆಲ್ಬೇಕು, ನನ್ನವರು ಕ್ಯಾಪ್ಟನ್ ಆಗ್ಬೇಕು, ಅದರಲ್ಲೂ ಗಿಲ್ಲಿ ಕ್ಯಾಪ್ಟನ್ ಆಗ್ಬೇಕು ಅಂತ. ಅದಕ್ಕೋಸ್ಕರ ಅಡ್ಡ ಆಗಿರೋದು ಯಾರು? ಇವಾಗ ತನ್ನನ್ನ ಮನೆಯಿಂದ ಹೊರಗಡೆ ಕಳಿಸಿರೋರು ಯಾರು? ಕಾವ್ಯ, ಸ್ಪಂದನ. ಸೊ ಅವರನ್ನ ನಾಮಿನೇಷನ್ ಅಲ್ಲಿ ಇಡಬೇಕು. ನೆಗೆಟಿವ್ ಆಗಿ ಕಂಡ್ರು. ಅಲ್ಲಿ ಏನು ಸೈಲೆಂಟ್ ಆಗಿ ಫೇರ್ ಗೈ ಮಾಡಿದ್ರು ಯಾರು? ಧ್ರುವಂತು. ಅವರು ಪಾಸಿಟಿವ್ ಆಗಿ ಕಂಡ್ರು. ಮನೆಯಿಂದ ಹೊರಗಡೆ ಬಂದಾಗ ಕಂಪ್ಲೀಟ್ ಚಿತ್ರಣ ಚೇಂಜ್. ಅಷ್ಟರಲ್ಲಿ ಬಿಗ್ ಬಾಸ್ ಅವ್ರು ಯಾರನ್ನ ರನ್ನರ್ ಅಪ್ ಮಾಡ್ಬೇಕು, ಇಲ್ಲ ರಕ್ಷಿತನಿಗಿಂತ ಮೊದಲನೇ ಸ್ಥಾನದಲ್ಲಿ ಇಡಬೇಕು ಅಂತ ಅನ್ಕೊಂಡಿದ್ರು. ಅವ್ರ ಅವಾಗ್ಲೇ ಒಳ್ಳೆ ಇಮೇಜಿಗೆ ಬಂತು, ಆಯ್ತಾ? ಇನ್ನು ರಕ್ಷಿತಾ ಶೆಟ್ಟಿ ಅಲ್ಲಿ ಇಮೇಜ್ ಡ್ಯಾಮೇಜ್ ಆಗಿದೆ ಅಂತ ಬಿಗ್ ಬಾಸ್ ಅವ್ರಿಗೂ ಗೊತ್ತು, ಎಲ್ರಿಗೂ ಗೊತ್ತು. ಸರಿಪಡಿಸುವ ಕೆಲಸವನ್ನು ಮಾಡಿಲ್ಲ. ಯಾಕೆ ಮಾಡಿಲ್ಲ? ಬೇಕಾಗಿಲ್ಲ ಸರ್. ಅದು ಅವ್ರಿಗೆ ಬೇಕಾಗಿರೋದು ಸಿಕ್ಕಿತ್ತು. ವೋಟಿಂಗ್ ಲೈನ್ ಅಲ್ಲಿ ಕಡಿಮೆ ಬರಕ್ ಸ್ಟಾರ್ಟ್ ಆಯ್ತು, ನೆಗೆಟಿವ್ ಕಮೆಂಟ್ ಬೀಳಕ್ ಸ್ಟಾರ್ಟ್ ಆಯ್ತು. ಟಾಪ್ ಅಲ್ಲಿದ್ದವರು ಟಾಪ್ 3ಗೂ ಬರ್ತಾ ಇಲ್ಲ ನಿನ್ನೆ ವೋಟಿಂಗ್ ಅಲ್ಲಿ. ಸೊ ಅವ್ರಿಗೇನಾಯ್ತು? ಬೇಕಾಗಿರೋದು ಸಿಕ್ಕಿತ್ತು. ಕೆಲವೊಬ್ರು ಹೇಳ್ಬೋದು, ಇಲ್ಲ ರಕ್ಷಿತಾ ಶೆಟ್ಟಿಯನ್ನ ನೆಗೆಟಿವ್ ಮಾಡೋ ಉದ್ದೇಶ ಅವ್ರಿಗಿರ್ಲಿಲ್ಲ. ಇರ್ತಿರ್ಲಿಲ್ಲ ಅಂದ್ರೆ ನಾನೊಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ಫಸ್ಟ್ ಮನೆಗೆ ಬಂದಾಗ್ಲೇ ಒಂದಿನ ಒಳಗಡೆ ಬಂದ್ರು, 1 ವಾರ ಹೊರಗಡೆ ಇದ್ರು, ಆಯ್ತಾ? ಹೊರಗಡೆ ಎಲ್ಲೂ ಹೋಗಿಲ್ಲ, ಯಾವ್ದೋ ಒಂದು ರೂಮಲ್ಲೇ ಇದ್ರು. ಅಗೇನ್ ಮನೆ ಒಳಗಡೆ ಕಳಿಸಿದ್ರು. ಸೊ ಮತ್ತೆ ಅವರನ್ನ ಸೀಕ್ರೆಟ್ ರೂಮ್ಗೆ ಕಳಿಸುವಂತಹ ಜರೂರತ್ ಏನಿತ್ತು? ಆ ರೀತಿ ಕಳಿಸಲೇಬೇಕು ಅಂತ ಇರ್ತಿದ್ರೆ ಅಲ್ಲಿ ಹೈಪರ್ ಆಕ್ಟಿವ್ ಆಗಿರುವ ಇನ್ನೆರಡು ಕ್ಯಾರೆಕ್ಟರ್ ಇತ್ತು. ಈ ಸೀಸನ್ ಅಲ್ಲಿ ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಮೇಡಮ್ ಈ 3 ಜನರನ್ನ ತೆಗೆದು ಹಾಕಿದ್ರೆ ಅಲ್ಲಿ ಯಾವ ಕಂಟೆಂಟು ಇಲ್ಲ. ನಾನು ಹೇಳ್ತೀನಿ. ಸೊ ಗಿಲ್ಲಿ ಅಥವಾ ಅಶ್ವಿನಿ ಮೇಡಮ್ ಅವರಿಬ್ಬರಲ್ಲಿ ಯಾರಾದ್ರೂ ಒಬ್ಬರನ್ನ ಕಳಿಸಬಹುದು. ಇಲ್ಲ ಅವರಿಬ್ಬರನ್ನ ಕಳಿಸಿ ಮನೆ ಒಳಗಡೆ ಏನ್ ನಡೀತಾ ಇದೆ, ಅವರ ಹಿಂದೆ ಏನ್ ಆಗ್ತಾ ಇದೆ ನೋಡ್ಬೋದಿತ್ತಲ್ಲ. ಈಗ ಅವರಿಬ್ಬರಿಗೂ ಆಗ್ತಾ ಇರ್ಲಿಲ್ಲ. ಕ್ಯಾರೆಕ್ಟರ್ ವೈಸ್ ಆಪೋಸಿಟ್ ನಿಲ್ತಾ ಇದ್ರು. ಅಶ್ವಿನಿ ಮೇಡಮ್ಗೂ ಗಿಲ್ಲಿ ಅಂದ್ರೆ ಆಗ್ತಾ ಇರ್ಲಿಲ್ಲ, ಗಿಲ್ಲಿಗೂ ಅಶ್ವಿನಿ ಮೇಡಮ್ ಅಂದ್ರೆ ಆಗ್ತಾ ಇರ್ಲಿಲ್ಲ. ತುಂಬಾ ಜಗಳಗಳು ನಡೀತಿವೆ. ಸೊ ಆ ರೀತಿ ಏನಾದ್ರೂ ಒಂದು ಅವರ ನಡುವಿನ ವೈಮನಸ್ಸನ್ನ ಸರಿಪಡಿಸ್ಬೇಕು ಅಂತ ಇರ್ತಿದ್ರೆ, ಇಲ್ಲ ಕಂಟೆಂಟ್ ಬೇಕು ಅಂತ ಇರ್ತಿದ್ರೆ ಅವರಿಬ್ಬರನ್ನ ಕಳಿಸಬಹುದಿತ್ತಲ್ಲ. ಅವರಿಬ್ರು ಸೀಕ್ರೆಟ್ ರೂಮ್ಗೆ ಹೋಗೇ ಇರ್ಲಿಲ್ಲ. ಬಟ್ ರಕ್ಷಿತಾ ಶೆಟ್ಟಿಯನ್ನೇ ಯಾಕೆ ಕಳಿಸಿದ್ರು? ಉತ್ತರ ಇದೆಯಾ? ಇಲ್ಲ. ಉತ್ತರ ನಾನು ಹೇಳಿದ್ದು ಇವಾಗ ಒಂದ್ಸಲ ಮ್ಯಾಚ್ ಮಾಡ್ಕೊಳ್ಳಿ. ಮ್ಯಾಚ್ ಆಗ್ತಾ ಇದೆಯಾ? ಮ್ಯಾಚ್ ಆಗ್ತಾ ಇದೆ. ಸೊ ಇಲ್ಲಿಯವರೆಗೂ ನಂಗೊಂದು ಹೋಪ್ ಇತ್ತು, ರಕ್ಷಿತಾ ಶೆಟ್ಟಿ ವಿನ್ನರ್ ಅಥವಾ ರನ್ನರ್ ಈ ಸ್ಥಾನದಲ್ಲಿ ಬರ್ತಾರೆ ಅಂತ.
ನಿನ್ನೆಯ ವೋಟಿಂಗ್ ಏನಿದೆ ಯಾವುದೇ ಹೋಪ್ ಇಲ್ಲ. ಯಾಕೆಂತ ಹೇಳಿದ್ರೆ ಇನ್ನು ಕಾವ್ಯನ ಏನ್ ನಡವಳಿಕೆ ಇದೆ, ಇಲ್ಲಿ ಕ್ಯಾಪ್ಟನ್ ಆದಾಗ ಗಿಲ್ಲಿ ಜೊತೆ ಕೂತ್ಕೊಂಡು ಫೋರ್ಸ್ ಕೊಟ್ಟಿರೋದು, ಕಾವ್ಯನವರ ಮನೆಯವರ ರೀ ಎಂಟ್ರಿ, ಮನೆಯವರು ಬಂದು ಬ್ರಾಸ್ಲೆಟ್ ಕೊಟ್ಟಿರೋದು, ಆಯ್ತಾ, ಬ್ರಾಸ್ಲೆಟ್ ಕೊಟ್ಟಿರೋದಕ್ಕೆ ನಾನೇನು ಮಾತಾಡಲ್ಲ. ಒಳಗಿನ ಗುಟ್ಟು ಶಿವನೇ ಬಲ್ಲ ಅಂತ ಒಂದು ಗಾದೆ ಮಾತಿದೆ, ನಮ್ಮಪ್ಪ ಯಾವಾಗ್ಲೂ ಹೇಳ್ತಾ ಇದ್ರು. ಸೊ ನಾನು ಅದಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ಕಾವ್ಯರವರ ಮನೆಯವರು ಹಿಂಟು ಕೊಟ್ಟು ಬಿಟ್ಟ ಮೇಲೆ ಕಾವ್ಯರವರ ನಡವಳಿಕೆ ಯಾವ ರೀತಿ ಇದೆ? ಎಲ್ಲಾದ್ರೂ ಕೂಡ ಗಿಲ್ಲಿಯಿಂದ ದೂರ ಹೋಗ್ತಾ ಇದ್ದಾರಾ? ಗಿಲ್ಲಿ ಅಂದ್ರೆ 5 ಸ್ಟೆಪ್ ದೂರ ಇದ್ದವರು, ಬೇಕಾದಾಗ ಮಾತ್ರ ಮಾತಾಡ್ತಾ ಇದ್ದವರು, ಅಗತ್ಯ ಇಲ್ಲದೆ ಮಾಡ್ತಾ ಇರೋದವರು ಇವಾಗ ಬಂದು ಗಿಲ್ತಾರೆ, ನಗಾಡ್ತಾರೆ, ಈ ಅಂತ ಮಾಡ್ತಾರೆ, ಕ್ಯೂಟ್ ರಿಯಾಕ್ಷನ್ ಕೊಡ್ತಾರೆ. ಅಂದ್ರೆ ಈ ಕ್ಯೂಟ್ ರಿಯಾಕ್ಷನ್ ಏನಿದೆ ಅದು ಹೊರಗಡೆ ಕಂಟೆಂಟ್ ಆಗಿ ಮಾರ್ಪಾಡು ಆಗ್ತಾ ಇದೆ ಅಂತ ಕಾವ್ಯರವರಿಗೆ ಕರೆಕ್ಟ್ ಆಗಿರೋ ಮಾಹಿತಿ ಸಿಕ್ಕಿದೆ. ಸೊ ಇಷ್ಟು ಮಾಹಿತಿ ಒಂದು ಸ್ಪರ್ಧೆಗೆ ಸಿಕ್ಕ ನಂತರ ಇಷ್ಟು ದಿನಗಳ ಕಾಲದ ಅವರ ಜರ್ನಿಯನ್ನ, ಅನುಭವವನ್ನು ಇಟ್ಕೊಂಡು ಇನ್ನೊಂದು 2 ವಾರ ಅವರಿಗೆ ಸರ್ವೈವ್ ಆಗ್ಲಿಕ್ಕೆ ಕಷ್ಟ ಇದೆಯಾ? ಖಂಡಿತ ಕಷ್ಟ ಇಲ್ಲ. ಬಿಗ್ ಬಾಸ್ ಅಲ್ಲಿ ಏನಾದ್ರೂ ನ್ಯಾಯ, ಜನರ ತೀರ್ಮಾನಕ್ಕೆ ಏನಾದ್ರೂ ಬೆಲೆ ಆ ರೀತಿ ಇರ್ತಿದ್ರೆ ಈ ಮಿಡ್ ವೀಕ್ ಎವಿಕ್ಷನ್ ಇಲ್ಲ ಡಬಲ್ ಎಲಿಮಿನೇಷನ್ ಅಲ್ಲಿ ಯಾವ್ದಾದ್ರು ಒಂದು ಟ್ವಿಸ್ಟ್ ಕೊಟ್ಟು ಶೋದ ಪ್ಯಾಟರ್ನ್ ಅನ್ನೇ ಕ್ಲೋಸ್ ಮಾಡಿರುವಂತಹ ಕಾವ್ಯರನ್ನ ಹೊರಗಡೆ ಹಾಕ್ಬೇಕಿತ್ತು. ಯಾಕಂತ ಹೇಳಿದ್ರೆ ಇನ್ನು ಕಾವ್ಯ ನಿಯತಾಗಿ ಆಡಿ ಗೆದ್ರು ಕೂಡ ಅಲ್ಲಿ ಮಾತು ಬರೋದೇನು, ಅವರಿಗೆ ಹಿಂಟು ಬಿಟ್ಟು ಕೊಟ್ಟಿದ್ದಾರೆ, ಅವ್ರು ಆಟ ಆಡಿದ್ದಾರೆ. ಇವಾಗ ಕಾವ್ಯ ಗಿಲ್ಲಿ ಜೊತೆ ನಾರ್ಮಲ್ ಆಗಿ ಮೂವ್ ಆದ್ರೂ ನಮ್ಗೆ ಅನ್ಸೋದು ಹಂಗೆ ಅಲ್ವಾ? ಓಕೆ, ಇನ್ನು ಇದು ನಾಟಕ ಸ್ಟಾರ್ಟ್ ಆಗಿದೆ, ಅವ್ರಿಗೆ ಗೊತ್ತಾಗಿದೆ ಗಿಲ್ಲಿಯನ್ನು ಬಿಟ್ಟು ಕೊಡಬಾರ್ದು ಅಂತ, ಕೊಡ್ತಾ ಇಲ್ಲ ಎಲ್ಲೂ ಕೂಡ. ಸೊ ಹಾಗಿದ್ದ ಮೇಲೆ ಉಳಿದ ಸ್ಪರ್ಧಿಗಳಿಗೆ ಏನ್ ನ್ಯಾಯ ಸಿಗ್ತಾ ಇದೆ ಅಲ್ಲಿ? ಇನ್ನು ನಿನ್ನೆ ಎವಿಕ್ಷನ್, ಸೂರಜು ಸ್ಪಂದನಾಳಿಗಿಂತ ವೀಕಾ? ನಂಗೆ ಅರ್ಥ ಆಗ್ತಾ ಇಲ್ಲ. ಈಗ ಸೂರಜ್ ನಾನು ಮೊನ್ನೆ ಲಾಸ್ಟ್ ಒಂದು 3 ವೀಕ್ಸ್ ಬ್ಯಾಕ್ ಏನೋ ಇಲ್ಲ 2 ವೀಕ್ಸ್ ಬ್ಯಾಕ್ ಏನೋ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ, ಸೂರಜ್ನ ಆಟ ಏನಾದ್ರೂ ಹಾಳಾದ್ರೆ ಅದು ರಾಶಿಕಳಿಂದ. ರಾಶಿಕಳಿಗೆ ಸೂರಜನ್ನ ಬಿಟ್ಟು ಸರ್ವೈವ್ ಆಗ್ಲಿಕ್ಕೆ ತುಂಬಾ ಕಷ್ಟ ಏನಿಲ್ಲ, ಪ್ರಾಕ್ಟಿಕಲ್ ಹುಡುಗಿ. ಬಟ್ ಸೂರಜ್ ಆಗಲ್ಲ, ತುಂಬಾ ಎಮೋಷನಲ್ ಆಗಿ ಅಟ್ಯಾಚ್ ಆಗಿದ್ದಾನೆ. ಇದೇ ರೀತಿ ಮುಂದುವರೆದ್ರೆ ರಾಶಿಕಳಿಗಿಂತ ಬೇಗ ಸೂರಜ್ ಹೊರಗಡೆ ಹೋಗ್ತಾನೆ ಅಂತ. ಸೊ ಅದೇ ರೀತಿ ಆಗಿದೆ. ಸೂರಜ್ ತಪ್ಪು ಮಾಡಿರೋದೇ ಅಲ್ಲಿ, ಗೊತ್ತಾಯ್ತಾ? ಒಂದು ರಾಯಲ್ ಎಂಟ್ರಿ ಕೊಟ್ಟು ಯಾವುದೋ ಒಂದ್ ಕಡೆ ಸ್ಟಕ್ ಆದ್ರು, ಮತ್ತೆ ಸ್ವಲ್ಪ ಕಮ್ ಬ್ಯಾಕ್ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರು, ಆಗ್ತಾ ಇರ್ಲಿಲ್ಲ. ರಕ್ಷಿತಾ ಶೆಟ್ಟಿ ಜೊತೆ ಇದ್ದಾಗ ಒಂಚೂರು ಫ್ರೀ ಆಗಿದ್ರು, ಬಟ್ ಅದು ರಾಶಿಕಾಗೆ ಇಷ್ಟ ಆಗ್ತಾ ಇರ್ಲಿಲ್ಲ, ಸಿಡುಕ್ತಾ ಇದ್ರು. ಸೊ ಅದೆಲ್ಲ ನೋಡ್ತಾ ಇದ್ವಿ. ಎಲ್ಲ ಒಂದ್ ಕಡೆ ಸೂರಜ್ ಕಳೆದೋದ, ಬಟ್ ಕಳೆದೋದ್ರು ಕೂಡ ಸ್ಪಂದನಾಲಷ್ಟು ಕಳೆದೋಗಿಲ್ಲ, ಅದಂತೂ ಸ್ಪಷ್ಟ. ಟಾಸ್ಕು, ಕಿಚನ್ನು, ಬೇರೆಲ್ಲ ಆಕ್ಟಿವಿಟೀಸ್ ಅಂತ ಬಂದಾಗ ಸ್ಪಂದನಾಳಿಗಿಂತ ತುಂಬಾನೇ ಮೇಲೆ ಇದ್ದಾರೆ. ಆದ್ರೂ ಕೂಡ ಸ್ಪಂದನ ಯಾಕೆ ಸೇವ್ ಆಗ್ತಾ ಇದ್ದಾರೆ? ಇದು ಇಡೀ ಕರ್ನಾಟಕದ ಪ್ರಶ್ನೆ. ನಿಮ್ಮಲ್ಲೂ ಈ ಪ್ರಶ್ನೆ ಇರ್ಬೋದು. ಏನ್ ಆಡಿದ್ದಾರೆ? ಟಾಸ್ಕ್ ಇದೆಯಾ? ಇಲ್ಲ. ಮನೆ ಕೆಲಸದಲ್ಲಿ ಏನಾದ್ರೂ ಹೈಪರ್ ಆಗಿದಲ್ಲ? ಇಲ್ಲ. ಮನೆಯಲ್ಲಿ ಏನಾದ್ರೂ ಹೈಪರ್ ಆಕ್ಟಿವ್ ಇದೆಯಾ? ಇಲ್ಲ. ಎಲ್ಲಾದ್ರೂ ಒಂದ್ ಕಡೆ ಸ್ಟ್ಯಾಂಡ್ ಆಗಿ ನಿಂತು ಅವರಿಗೋಸ್ಕರ ಏನಾದ್ರೂ ಆಗಿದೆಯಾ? ಆರಾಮಾಗಿದ್ದಾರೆ, ಸೇಫ್ ಆಗಿದ್ದಾರೆ. ಎಷ್ಟೋ ವಾರಗಳು ಅವರಿಗೆ ನಾಮಿನೇಷನ್ ಅಲ್ಲೇ ಇರ್ಲಿಲ್ಲ. ಅವರದೇ ಟೀಮು, ಅವರು ಕಳಪೆಗೂ ಹೋಗಿಲ್ಲ, ಉತ್ತಮಕ್ಕೂ ಹೋಗಿಲ್ಲ, ಏನೂ ಆಗಿಲ್ಲ ಅಂದ್ರೆ ಏನ್ರಿ? ಕ್ಯಾಪ್ಟನ್ಸಿ ಟಾಸ್ಕು ಇಲ್ಲ ಕ್ಯಾಪ್ಟನ್ಸಿ ಓಟ, ಯಾರೋ ಗೆದ್ದು ಕ್ಯಾಪ್ಟನ್ ಆದ್ರು, ಅಷ್ಟೇ ಅಲ್ವಾ? ಸೊ ಇದೆಲ್ಲ ನೋಡುವಾಗ ಸೂರಜ್ನ ಎವಿಕ್ಷನ್ ಏನಿದೆ ಗೊತ್ತಿಲ್ಲ ಎಷ್ಟು ಫೇರ್ ಆಗಿದೆ ಅಂತ. ನನ್ಗಂತೂ ನಿನ್ನೆ ಸೂರಜ್ನ ಎಲಿಮಿನೇಷನ್ ಏನಿದೆ ಅದು ಫೇರ್ ಅಂತ ಅನ್ಸಿಲ್ಲ. ಸ್ಪಂದನಳಿಗಿಂತ ಸೂರಜ್ ವೀಕೇನ್ ಅಲ್ವೇ ಅಲ್ಲ ಕಂಪೇರ್ ಮಾಡಿದ್ರೆ. ಇನ್ನು ಗಿಲ್ಲಿಯನ್ನ ಲೆಸ್ ಮಾಡಿದ್ರೆ ಕಾವ್ಯ ಏನೇನು ಇಲ್ಲ, ಅದಂತೂ 100%. ಗಿಲ್ಲಿಯನ್ನ ಲೆಸ್ ಮಾಡಿದ್ರೆ ಸೂರಜ್ಗಿಂತಾನು ಕಾವ್ಯ ವೀಕ್. ಎಲ್ಲ ಒಂದ್ ಕಡೆ ಎವರೇಜ್ ಅಂತ ಅನ್ಕೊಳ್ಳೋಣ ಇಬ್ರಿಗೂ. ಸೂರಜ ಕಾವ್ಯ ಅಂತ ನೋಡುವಾಗ ಓಕೆ ಫೈನ್, ಕಾವ್ಯನ ಇಟ್ಕೊಳ್ಳೋಣ, ಆಯ್ತಾ? ಬಟ್ ಸ್ಪಂದನಳಿಗೆ ಸಾಧ್ಯನೇ ಇಲ್ಲ. ಅದ್ ಯಾತಕ್ಕೋಸ್ಕರ ಸೇವ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಗೊತ್ತಿಲ್ಲ. ಬಹುಶಃ ಇವಾಗ ಜಾನ್ವಿ ಮೇಡಮ್ ಹೇಳಿರೋದು ನಿಜ ಅಂತ ಅನಿಸ್ತದೆ. ಕಲರ್ಸ್ ಕನ್ನಡದವರು ಅವರ ಮನೆ ಮಕ್ಕಳನ್ನ ಸೇವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಧನುಷು, ಕಾವ್ಯ, ಸ್ಪಂದನ ಅವ್ರು ಎಲ್ಲೂ ಕೂಡ ಎಲಿಮಿನೇಷನ್ ಆಗ್ತಾ ಇಲ್ಲ. ಆಟ ಆಡಿಲ್ಲ ಅಂದ್ರು, ಡೌನ್ ಆದ್ರು, ಏನಾದ್ರು ಕೂಡ ಆಟೋಮೆಟಿಕ್ ಆಗಿ ಅವ್ರೇನಾದ್ರೂ ಎಲಿಮಿನೇಷನ್ ಇದೆ ಇಲ್ಲ ಅವ್ರದ್ದೇನಾದ್ರೂ ನಾಮಿನೇಷನ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಅವತ್ತು ವೋಟಿಂಗ್ ಲೈನ್ ಇರಲ್ಲ, ಇಲ್ಲ ಏನಾದ್ರೂ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಇಲ್ಲ ವೈಲ್ಡ್ ಕಾರ್ಡ್ ಅವ್ರು ಹೋಗೋದು, ಸೀಕ್ರೆಟ್ ರೂಮಿಗೆ ಕಲ್ಸೋದು, ಈ ರೀತಿಯ ಮ್ಯಾಜಿಕ್ ನಡೀತದೆ ಬಿಗ್ ಬಾಸ್ ಅಲ್ಲಿ. ಇಲ್ಲಾಂದ್ರೆ ಸ್ಪಂದನ ಯಾವತ್ತೋ ಹೊರಗಡೆ ಹೋಗೋರು. ಈ ಜಂಟಿಯಾಗಿ ಬಂದಾಗ್ಲೇ ಸ್ಪಂದನ ಡೇಂಜರ್ ಝೋನ್ ಅಲ್ಲಿ ಇದ್ದವ್ರು. ಸೊ ನನಗೆ ನಿನ್ನೆ ಒಂದು ಎಪಿಸೋಡ್ ನಡೆದ ನಂತರ ಕ್ಲಿಯರ್ ಆಗಿರೋದು, ರಕ್ಷಿತಾ ಶೆಟ್ಟಿಯ ಒಂದು ಸ್ಥಾನ ಏನಿತ್ತು ಜನರ ಮನಸ್ಸಲ್ಲಿ ಅದನ್ನ ಇಲ್ಲವಾಗಿಸುವ ಎಲ್ಲಾ ಪ್ರಯತ್ನ ಕೂಡ ಸಕ್ಸಸ್ಫುಲಿ ನಡೆದಿದೆ. ಇನ್ನೇನಾದ್ರೂ ಮ್ಯಾಜಿಕ್ ನಡಿಬೇಕಷ್ಟೇ. ಅವಳ ಒಳ್ಳೆತನ, ಅವಳು ತೋರಿಸುವಂತಹ ನಿಜವಾದ ಪ್ರೀತಿ, ಕಾಳಜಿ ಎಲ್ಲಾದ್ರೂ ಒಂದ್ ಕಡೆ ಮಿರಾಕಲ್ ಆಗಿ ಜನರಿಗೆ ಮನದಟ್ಟು ಆಯ್ತು, ಆತರ ಇದ್ರೆ ಎಲ್ಲಾದ್ರೂ ಗೆಲ್ಲುವ ಚಾನ್ಸಸ್ ಇದೆ. ಅದು ಬಿಟ್ರೆ ಖಂಡಿತವಾಗಿಯೂ ಆ ಹೋಪ್ ಬಿಡ್ಬೇಕಷ್ಟೇ. ಯಾಕೆಂತ ಹೇಳಿದ್ರೆ ಅಲ್ಲಿ ಕಾರ್ಪೊರೇಟ್ ಲೆವೆಲ್ ನ ಒಂದು ಕುತಂತ್ರಕ್ಕೆ ರಕ್ಷಿತಾ ಶೆಟ್ಟಿ ಅನ್ನೋ ಒಂದು ಹುಡುಗಿ
ಆರಾಮ್ಸೆ ಬಲಿ ಆಯ್ತು. ಆಯ್ತಾ, ಬೇಜಾರಾಗೋದು ಇದಕ್ಕೇನೆ. ನಾನು ಹೇಳಿದ್ದೀನಲ್ಲ, ವಿಡಿಯೋ ತುಂಬಾನೇ ಲೆಂತಿ ಇದೆ, ಇನ್ನೂ ಮಾತಾಡ್ತಾ ಹೋದರೆ ತುಂಬಾ ಇದೆ. ಒಂದು ವಿಚಾರ ಅಂತ ಹೇಳಿದ್ರೆ, ಇವಾಗ ಸಮ್ ಟೈಮ್ ಕೆಲವೊಂದು ವಿಡಿಯೋ ನೋಡುವಾಗ ನಂಗೂ ಅನಿಸ್ತದೆ, ಗಿಲ್ಲಿಯ ಮೇಲೆ ರಕ್ಷಿತಾ ಶೆಟ್ಟಿ ಒಂದು ಚೂರು ವಿಪರೀತವಾಗಿ ಇಷ್ಟಪಟ್ಬಿಟ್ರೋ ಏನೋ ಗೊತ್ತಿಲ್ಲ. ತ್ರಿಕೋನವಾಗಿರುವ ಅಂತಹ ಒಂದು ಪ್ರೇಮ ಕಥೆ ನಂಗೆ ಅಲ್ಲಿ ಕಾಣಿಸ್ತಾ ಇದೆ. ಕೆಲವೊಂದು ಜನರಿಗೆ ಇದು ಇಷ್ಟ ಆಗ್ತದೋ ಇಲ್ವೋ ಗೊತ್ತಿಲ್ಲ, ಬಟ್ ಇಷ್ಟರವರೆಗೂ ನಾನೇನು ಹೇಳಿದ್ದೀನಿ ಅದು ನನ್ನ ಮನಸ್ಸಿಗೆ ಅನಿಸಿದ್ದು, ಬಟ್ ನಾನು ಡೀಪ್ ಆಗಿ ಅಬ್ಸರ್ವ್ ಮಾಡಿರೋದು. ಈ ಬಗ್ಗೆನೂ ನಾನು ಡೀಪ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೇನೆ. ಮೊನ್ನೆ ಸೂರಜ್ ಅವರ ಅಕ್ಕ ಬಂದಾಗ, ಗಿಲ್ಲಿ ನನ್ನ ಅಣ್ಣ ಅಲ್ಲ, ನನಗೆ 4 ಅಣ್ಣ ಮಾತ್ರ, ಗಿಲ್ಲಿ ನನ್ನ ಫ್ರೆಂಡ್ ಅನ್ನೋದು, ಗಿಲ್ಲಿ ನನಗೆ ಇಷ್ಟ ಅನ್ನೋದು, ಗೊತ್ತಾಯ್ತಾ, ಗಿಲ್ಲಿಯ ಕೆನ್ನೆ ಈ ತರ ಮಾಡ್ಕೊಂಡು ಹೋದು ಗಿಲ್ಲೋದು. ಸೊ ಇದೆಲ್ಲ ಪ್ರೀತಿಯ ಕುರುಹುಗಳು, ಪ್ರೀತಿಸಿದವರಿಗೆ ಗೊತ್ತಿರ್ತದೆ. ಎಲ್ಲ ಒಂದ್ ಕಡೆ ಗಿಲ್ಲಿಯ ಆಟದ ಮೇಲೆ ಕಾನ್ಸಂಟ್ರೇಷನ್ ಇದೆ, ಜೊತೆಗೆ ಕಾವ್ಯ ಅನ್ನೋ ಒಂದು ಹುಡುಗಿ ಮೇಲೆ ಒಂದೊಳ್ಳೆ ಫೀಲಿಂಗ್ ಇದೆ. ಬಟ್ ರಕ್ಷಿತಾ ಶೆಟ್ಟಿಗೆ ಗಿಲ್ಲಿಯ ಮೇಲೆ, ಅಂದ್ರೆ ಗಿಲ್ಲಿ ರಕ್ಷಿತಾ ಶೆಟ್ಟಿ ಜೊತೆ ಚೆನ್ನಾಗಿಲ್ವಾ? ಚೆನ್ನಾಗಿದ್ದಾರೆ, ಮಾತಾಡ್ಕೊಂಡು ಹೊಡೆದಾಡ್ಕೊಂಡು ಸಿಬ್ಲಿಂಗ್ಸ್ ತರ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ರಕ್ಷಿತಾ ಶೆಟ್ಟಿಗೆ ಬಹುಶಃ ಈ ರೀತಿ ಯಾರ ಜೊತೆನೂ ಇರದ ಕಾರಣಕ್ಕೋಸ್ಕರ, ಗೊತ್ತಾಯ್ತಾ, ಆಲೋಚನೆ ಮಾಡ್ಕೊಳ್ಳಿ, ಈ ರೀತಿ ಯಾರ ಜೊತೆನೂ ಇರದ ಕಾರಣಕ್ಕೋಸ್ಕರ, ಇಲ್ಲ ಈ ರೀತಿ ಯಾರು ಕೂಡ ರಕ್ಷಿತಾ ಶೆಟ್ಟಿಯ ಡೌನ್ ಆಗಿದ್ದಾಗ ಬಂದು ಸಮಾಧಾನ ಮಾಡೋದು, ಇಲ್ಲ ಅವ್ರ ಜೊತೆ ಸ್ಟ್ಯಾಂಡ್ ತಗೊಂಡಿದ್ದೀವಿ ಗೆಜ್ಜೆ ಶಬ್ದದಲ್ಲಿ, ಕೆಲವೊಂದಿಷ್ಟು ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿಗೆ ಗಿಲ್ಲಿಯಿಂದ ಅಂತಹ ಒಂದು ವೈಬ್ ಸಿಕ್ಕಿರ್ಬೋದು. ಗಿಲ್ಲಿಗೆ ಅದು ಗೊತ್ತಿರ್ಲಿಕ್ಕೂ ಇಲ್ಲ ಆ ರೀತಿ ಒಂದು ಫೀಲ್ ಬರ್ತದೆ ಅಂತ, ಬಟ್ ರಕ್ಷಿತಾ ಶೆಟ್ಟಿಯ ಒಳಗಡೆ ಅಂತಹ ಒಂದು ಫೀಲ್ ಹುಟ್ಟಿರ್ಲೂಬಹುದು. ಸೊ ಇದೆಲ್ಲವೂ ರಕ್ಷಿತಾ ಶೆಟ್ಟಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಡೌನ್ ಫಾಲ್ ಆಗ್ಲಿಕ್ಕೆ ಕಾರಣಗಳಾಗ್ತಾ ಇವೆ. ಇಲ್ಲಾಂದ್ರೆ ರಕ್ಷಿತಾ ಶೆಟ್ಟಿಗೆ ಈಗ ಕಾವ್ಯ ಸ್ಪಂದನ ಏನ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಸೊ ಅದನ್ನ ರಿಟರ್ನ್ ಕೊಟ್ಟರು ಕೂಡ ಈ ರೀತಿ ಪೋಟ್ರೆ ಆಗ್ತಾ ಇರ್ಲಿಲ್ಲ. ಈಗ ಕಾವ್ಯ ಸ್ಪಂದನ ಒಂದು ಹಂತದಿಂದ ರಕ್ಷಿತಾ ಶೆಟ್ಟಿಯನ್ನ ಟಾರ್ಗೆಟ್ ಮಾಡ್ತಾ ಬರ್ತಾ ಇದ್ದಾರೆ, ಬಟ್ ಜನರಿಗೆ ಕಾಣಿಸ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಅವರು ಕೂಲ್ ಆಗಿ ಸ್ಮೂತ್ ಆಗಿ ಟಾರ್ಗೆಟ್ ಮಾಡೋದು, ರಕ್ಷಿತಾ ಶೆಟ್ಟಿ ನೇರವಾಗಿ ಉತ್ತರ ಕೊಡ್ತಾ ಇರೋದು. ಅದರಿಂದ ಎಲ್ಲೋ ಒಂದ್ ಕಡೆ ನೇರವಾಗಿ ಉತ್ತರ ಕೊಡೋರು, ನೇರವಾಗಿ ಮಾತಾಡೋರು ಜನರ ದೃಷ್ಟಿಯಲ್ಲಿ ತುಂಬಾನೇ ಕೆಟ್ಟವರಾಗ್ತಾರೆ. ಬಟ್ ಅವರ ಉದ್ದೇಶ ಏನು ಅಂತ ಅರ್ಥ ಆಗೋದು ಕೆಲವರಿಗೆ ಮಾತ್ರ. ನಾನು ಯಾಕಿಷ್ಟು ಲೆಂತಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನಗೆ ಫಸ್ಟ್ ಸೆಕೆಂಡ್ ಅಲ್ಲಿ ಸೇವ್ ಆಗ್ತಾ ಇದ್ದ ರಕ್ಷಿತಾ ಶೆಟ್ಟಿ ನಿನ್ನೆ 3rd ಪ್ಲೇಸ್ ಅಲ್ಲೂ ಸೇವ್ ಆಗಿಲ್ಲ ಅಂತ ಹೇಳುವಾಗ ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಈ ಪ್ಯಾಟರ್ನ್ ಮೇಲೆನೆ ಒಂಥರ ಆಕ್ರೋಶ ಉಂಟಾಯ್ತು. ಚೆನ್ನಾಗ್ ಆಡ್ತಾ ಇದ್ದ ಹುಡುಗಿ, ಅದು ಕೂಡ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ, ಆಯ್ತಾ, ತುಂಬಾ ಕಷ್ಟ ಪಡ್ತಾ ಇದ್ದಾಳೆ. ಅವಳಿಗೆ ಬಂದಿರುವ ಆದಾಯವನ್ನ ಎಲ್ಲೂ ಕೂಡ ಪೋಲ್ ಮಾಡದೆ, ಈಗ ಮೇಕಪ್ ಐಟಮ್ ಇಲ್ಲ ಏನೋ ಎಂಜಾಯ್ಮೆಂಟ್ ಮಾಡದೆ, ಏನು ಬಾಂಬೆಯಲ್ಲಿ ತನ್ನ ತಂದೆ ಒಂದು ಪಾನ್ ಶಾಪ್ ಇಟ್ಕೊಂಡು ಕಷ್ಟಪಟ್ಟು ತಮ್ಮನ್ನ ಸಾಕ್ತಾ ಇದ್ದಾರೆ. ಸೊ ಅದಕ್ಕೆ ಪೂರಕವಾಗಿ ಅವರಿಗೆ ಒಂದು ಒಳ್ಳೆಯ ಮನೆ ಕೊಡಬೇಕು ಅಂತ ಸ್ವಂತ ಮನೆಯನ್ನ ಖರೀದಿಸಿದಂತಹ ಹುಡುಗಿ ಅವಳು. ಅದು ಕೂಡ 60-65 ಲಕ್ಷದ ಸಮಥಿಂಗ್ ಏನೋ ಅಷ್ಟು ದೊಡ್ಡ ಮೊತ್ತದ ಒಂದು ರಿಸ್ಕ್ ಅನ್ನ ತಗೊಂಡಿದ್ದಾಳೆ ಬರೀ 23-24 ವಯಸ್ಸಿನಲ್ಲಿ. ಅಂದ್ರೆ ಅವಳ ಮೆಚುರಿಟಿ, ಅವಳ ಆಲೋಚನಾ ಶೈಲಿ, ಅವಳು ಹೋಗ್ತಾ ಇರುವ ರೀತಿ, ಸೊ ಇದೆಲ್ಲವನ್ನು ನೋಡುವಾಗ ತುಂಬಾನೇ ಖುಷಿ ಆಗ್ತದೆ. ಸೊ ಬಡತನದಲ್ಲಿ ಬಂದಿರ್ತಾರೆ, ಏನೋ ಒಂದು ಸಾಧನೆ ಮಾಡಬೇಕು, ಬಂದಿರೋ ದುಡ್ಡನ್ನ ಒಂದಿಷ್ಟು ಜನರಿಗೆ ಹಂಚ್ತಾರೆ, ಇಲ್ಲ ಒಂದಿಷ್ಟು ಮನೆ ಮಂದಿ ಕೊಡ್ತಾ ಇದ್ದಾರೆ, ಮನೆಯವರ ಹೆತ್ತವರು ಪ್ರೌಡ್ ಆಗೋ ರೀತಿಯಲ್ಲಿ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನಮ್ಮ ಬೆಂಬಲ ಸದಾ ಇರ್ತದೆ. ಇವ್ರು ಯಾರು ಆ ರೀತಿ ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅವರಿಗೂ ಇವರಿಗೂ ತುಂಬಾನೇ ವ್ಯತ್ಯಾಸ ಇದೆ. ಅವರಿಗೆ ಸಿಕ್ಕಿರುವಂತಹ ಪ್ಲಾಟ್ಫಾರ್ಮ್ಗಳು ಇವರಿಗೆ ಯಾವತ್ತೂ ಸಿಕ್ಕಿಲ್ಲ. ಅವರು ಇವಾಗ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಇದ್ದಾರೆ, ಮೂವಿ ಮಾಡಿದ್ದಾರೆ, ಧಾರಾವಾಹಿಗಳು, ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ಸ್ ಗಳು, ಯಾವ ರೀತಿ ಮಾತಾಡ್ಬೇಕು, ಯಾವ ರೀತಿ ನಾಟಕ ಮಾಡ್ಬೇಕು ಎಲ್ಲಾನು ಅವ್ರಿಗೆ ಗೊತ್ತಿದೆ. ಬಟ್ ಈ ಹುಡುಗಿಗೆ ಆತರ ಯಾವ್ದು ಗೊತ್ತಿಲ್ಲ. ನಂತರ ಚಿಕ್ಕ ಮೊಬೈಲ್ ಅನ್ನು ಇಟ್ಕೋತಾರೆ, ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೆ, ಎಲ್ಲಿದ್ ಯಾವ್ದು ಬೇಕೋ ಅದನ್ನ ಎಡಿಟ್ ಮಾಡಿ ಮರ್ಜ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತಾ ಇರ್ತಾರೆ. ಟ್ರೋಲ್ ಆಗುತ್ತೆ, ಕೆಟ್ಟ ಕಮೆಂಟ್ಗಳು ಬರುತ್ತೆ, ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಮುಂದಕ್ಕೋಗಿ ತನ್ನ ಹೆತ್ತವರ ಕನಸೇನಿದೆ ಒಂದು ಸ್ವಂತ ಮನೆ ಅನ್ನೋದು, ಅದು ಪ್ರತಿಯೊಬ್ಬರದ್ದು ಒಂದು ದೊಡ್ಡ ಕನಸು. ಕನಸು ಕಟ್ಟಿಕೊಂಡಿರುವಂತವರಿಗೆ ಮಾತ್ರ ಅದರ ವ್ಯಾಲ್ಯೂ ಗೊತ್ತಿರುತ್ತೆ, ಈ ಜನ್ಸಿಗಳಿಗೆಲ್ಲ ಗೊತ್ತಾಗಲ್ಲ. ಸೊ ಅದನ್ನ ನನಸು ಮಾಡ್ತಲ್ಲ ಅಂತ ಹೇಳಿದ್ರೆ ಅವಳ ದಾರಿ ಕರೆಕ್ಟ್ ಆಗಿದೆ, ಹೋಗ್ತಾ ಇದ್ದಲ್ಲ ಸರಿಯಾದ ರೀತಿಯಲ್ಲಿ. ಸೊ ಅದಕ್ಕೋಸ್ಕರ ನಮ್ಮ ಬೆಂಬಲ ಇದ್ದೇ ಇರ್ತದೆ. ಸೊ ಅಂತ ಒಂದು ಹುಡುಗಿಗೆ ಸುಖ ಸುಮ್ಮನೆ ಅವಳದೊಂದು ಏನ್ ಕ್ಯಾರೆಕ್ಟರ್ ಇದೆ, ಶಾರ್ಟ್ ಟೆಂಪರು, ಅದನ್ನೇ ಇಟ್ಕೊಂಡು ಅವರು ಇಷ್ಟೆಲ್ಲ ನೆಗೆಟಿವ್ ಆಗಿ ಮಾಡಿದ್ರು ಅನ್ನುವಾಗ ಬೇಜಾರಾಗುತ್ತೆ. ಸೊ ಸಾಧ್ಯವಾದ್ರೆ ನಿಮ್ಗೆ ನಾನು ಇಲ್ಲಿಯವರೆಗೂ ಹೇಳಿಲ್ಲ, ಈ ವಿಡಿಯೋವನ್ನ ಜಾಸ್ತಿ ಜನರಿಗೆ ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅದೇ ರೀತಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಂಗೆ ಯೂಟ್ಯೂಬರ್ ತುಂಬಾ ಜನರಿಗೆ ರೆಕಗ್ನೈಸ್ ಮಾಡ್ತಾ ಹೋಗ್ತಾರೆ. ಸೊ ರೀಚ್ ಆಗ್ತಾ ಇರುತ್ತೆ. ಧನ್ಯವಾದಗಳು.